ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಇದು ವೆಡ್ನೆಸ್ಡೇ ಮಿನಿ ವ್ಲಾಗ್. ಸೊ ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಮನೆ ಕೆಲಸ ಎಲ್ಲ ಮುಗಿಸಿ ತಿಂಡಿ ತಿನ್ಕೊಂಡು ರೆಡಿಯಾಗಿ ನಾನು ಆಫೀಸ್ ರೀಚ್ ಆಗಿದ್ದಾಯಿತು. ಆಫೀಸಿಗೆ ಬರ್ತಿದ್ದಾಗೆ ನಮ್ಮ ಮ್ಯಾಂಡೇಟ್ರಿ ಕೆಲಸ ಮಿರರ್ ಮುಂದೆ ನಿಂತ್ಕೊಂಡು ಪೋಸ್ ಕೊಟ್ಟಿದ್ದು ಆಯಿತು. ಇವತ್ತು ನಮ್ಮೆಲ್ಲರಿಗೂ ಒಂದು ಸ್ಪೆಷಲ್ ಅಕೇಶನ್ ಏನಪ್ಪ ಅಂದರೆ ಟೀಮ್ ಲಂಚ್. ಸೊ ನಮ್ಮ ಎಲ್ಲ ಟೀಮ್ ಮೆಂಬರ್ಸ್ಗೆ ಇವತ್ತು ಟೀಮ್ ಲಂಚ್ ಅರೇಂಜ್ ಆಗಿತ್ತು. ಸೊ ಇವತ್ತು ಯಾರು ಬ್ಯಾಗಿಂದ ಲ್ಯಾಪ್ಟಾಪ್ ಓಪನ್ ಮಾಡೇ ಇಲ್ಲ. ಲ್ಯಾಪ್ಟಾಪ್ ಬ್ಯಾಗ್ನ ತೊಗೊಂಡೋಗಿ ಡೆಸ್ಕ್ನಲ್ಲಿ ಇಟ್ಬಿಟ್ಟು ನಾವೆಲ್ಲರೂ ಬಂದಿದ್ದು ಯಲಹಂಕದಲ್ಲಿರುವಂಥ ಬಾರ್ಬಿಕ್ಯೂ ನೇಷನ್ಗೆ ಟೀಮ್ ಲಂಚ್ ಮಾಡಲಿದ್ದಕ್ಕೆ. ಸೊ ನಮ್ಮ ಎಲ್ಲ ಲೀಡರ್ಸ್ ಜೊತೆಗೆ ನಮ್ಮ ಟೀಮ್ ಮೆಂಬರ್ಸ್ ಜೊತೆಗೆ ನಾವೆಲ್ಲರೂ ಇಲ್ಲಿ ಬಂದು ಸೇರಿ ನಮ್ಮ ಲಂಚ್ನ ಶುರು ಮಾಡ್ಕೊಂಡ್ವಿ. ನಮಗೆ ಪ್ರತಿದಿನ ಪ್ರೊಡಕ್ಟಿವಿಟಿ ಟ್ರ್ಯಾಕರು, ಮೀಟಿಂಗು, SOP, ಕ್ವಾಲಿಟಿ ಅಂತ ಹೇಳಿ ಎಷ್ಟೆಲ್ಲ ಟೆನ್ಷನ್ನು ಪ್ರೆಷರ್ ಇರುತ್ತೆ ಅಲ್ವಾ. ಸೊ ಈ ಟೆನ್ಷನ್ ಪ್ರೆಷರ್ಗಳ ಮಧ್ಯೆ ನಮಗೆಲ್ರಿಗೂ ಒಂದು ಬ್ರೇಕ್ ಬೇಕೇ ಬೇಕು ನಮ್ಮ ರಿಫ್ರೆಶ್ಮೆಂಟ್ಗೆ. ಹಾಗಾಗಿ ಕ್ವಾರ್ಟರ್ಲಿ ಒನ್ಸ್ ಈ ಥರ ಟೀಮ್ ಲಂಚ್ನ ಅರೇಂಜ್ ಮಾಡೋದಕ್ಕೆ ಆಗುತ್ತೆ. ಸೊ ಹಾಗಾಗಿ ಇವತ್ತೆಲ್ಲರೂ ಟೀಮ್ ಲಂಚ್ ಮಾಡಲಿಕ್ಕೆ ಬಂದಿದ್ದೀವಿ. ಈ ಟೀಮ್ ಲಂಚ್ನ ನೋಡಿದಾಗ, ಇಲ್ಲಿರುವಂತಹ ಕ್ರೌಡ್ನ ನೋಡಿದಾಗ ನನಗೆ ನನ್ನ ಕಾಲೇಜ್ ಡೇಸ್ ನೆನಪಾಯಿತು. ಬಿಕಾಸ್ ನಾವು ನಮ್ಮ ಕಾಲೇಜಲ್ಲಿದ್ದಾಗ ಫ್ರೆಂಡ್ಸ್ ಜೊತೆ ಇದೇ ಥರ ಆಚೆ ಬಂದು ಫುಲ್ ಎಂಜಾಯ್ ಮಾಡ್ಕೊಂಡು, ಫುಲ್ ಜೋಕ್ ಮಾಡ್ಕೊಂಡು, ಫುಲ್ಲು ಫನ್ ಮಾಡ್ತಾಯಿದ್ವಿ. ಸೊ ಅದೇ ಎಕ್ಸ್ಪೀರಿಯನ್ಸ್ ನನಗೆ ಇವತ್ತು ರಿಪೀಟ್ ಆಯಿತು. ನಿಜವಾಗ್ಲೂ ಸಿಕ್ಕಾಪಟ್ಟೆ ಖುಷಿ ಆಯಿತು. ಫ್ರೆಂಡ್ಸ್ ಜೊತೆ ಇದ್ದಾಗ ಆಗೋ ಖುಷಿ ಬೇರೆನೇ ಲೆವೆಲಲ್ಲ. ಒಂದು ಸೆಕೆಂಡ್ ಕಾಲೇಜ್ ಡೇಸ್ ಹಿಂಗೆ ಬಂದು ಹಂಗೆ ಹೋಯ್ತು ನನ್ನ ಕಣ್ಮುಂದೆ. ಸೊ ಇನ್ನು ನಮ್ಮ ಊಟ ಎಲ್ಲ ಶುರು ಆಗಿದ್ದು ಸ್ಟಾರ್ಟರ್ಸಿಂದ ಒಳ್ಳೊಳ್ಳೆ ಜ್ಯೂಸು, ಸೂಪು ಎಲ್ಲನೂ ಕೊಟ್ಟರು. ಸೊ ವೆಜ್, ನಾನ್ ವೆಜ್ ಬಫೆಟ್ ಸಿಸ್ಟಮು ಫುಲ್ ಅನ್ಲಿಮಿಟೆಡ್ ಇತ್ತು. ನಮ್ಗೆ ಯಾವ್ದು ಬೇಕೋ ಅದನ್ನೆಲ್ಲ ನಾವು ಹಾಕೊಂಡು ತಿನ್ಬೋದಾಗಿತ್ತು. ನಮಗಂತೂ ಸ್ಟಾರ್ಟರ್ಸ್ಗೆ ಫುಲ್ಲು ಹೊಟ್ಟೆ ತುಂಬಿತ್ತು. ಸೊ ಊಟ ಎಲ್ಲ ಮುಗಿಸ್ಕೊಂಡು ನಾವು ಕೊನೆಯದಾಗಿ ಡೆಸರ್ಟ್ನ ಟ್ರೈ ಮಾಡ್ತಾ ಇದ್ವಿ. ಐಸ್ ಕ್ರೀಮು, ಗುಲಾಬ್ ಜಾಮೂನು ಆ್ಯಂಡ್ ತುಂಬ ವೆರೈಟೀಸ್ ಆಫ್ ಸ್ವೀಟ್ಸ್ನು ಸಹ ಪ್ರೊವೈಡ್ ಮಾಡಿದರು. ಐಸ್ ಕ್ರೀಮ್ ಮತ್ತು ಗುಲಾಬ್ ಜಾಮೂನ್ ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತಲ್ವ. ಸೊ ಅದನ್ನು ನಾವು ಟ್ರೈ ಮಾಡಿಕೊಂಡು ಕೊನೆಗೆ ನಾವು ಶುರು ಮಾಡಿದ್ದು ಕುಲ್ಫಿ ತಿನ್ನೋದಕ್ಕೆ. ಸೊ ನಮಗೆ ಯಾವ್ಯಾವ್ದು ಬೇಕಂತೇಳಿ ನಾವೇ ಕುಲ್ಫಿನ ಹಾಕ್ಕೊಂಡು ಡಿಫ್ರೆಂಟ್ ವೆರೈಟೀಸ್ ಆಫ್ ಕುಲ್ಫಿನೆಲ್ಲ ಟ್ರೈ ಮಾಡಿಕೊಂಡು ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ನಾನಂತೂ ಇದನ್ನು ತಿನ್ನೋದಕ್ಕೂ ಕಷ್ಟಪಡ್ತಾ ಇದ್ದೆ. ಐ ಹೋಪ್ ನಮ್ಮ ಎಲ್ಲ ಟೀಮ್ ಮೆಂಬರ್ಸು ಈ ಎಕ್ಸ್ಪೀರಿಯನ್ಸ್ನ ತುಂಬಾ ಎಂಜಾಯ್ ಮಾಡಿರ್ತಾರೆ. ಸೊ ನಾವು ನಮ್ಮ ಲಂಚ್ನ ಮುಗಿಸ್ಕೊಂಡು, ಕುಲ್ಫಿ ಕಾರ್ಯಕ್ರಮನ ಮುಗಿಸ್ಕೊಂಡು ಕೊನೆಯದಾಗಿ ಫೋಟೋ ತೆಗೆದಿದ್ರೆ ಹೇಗೆ, ಫೋಟೋ ತೆಕ್ಕೊಂಡು ಆಫೀಸ್ ಕಡೆ ಹೊರಟ್ವಿ.